ಏಯ್ ನೀನ್ ಶುರು ಮಾಡೆ. ಗಂಗಾ, ಏನಾಯ್ತು? ಏನಿಲ್ಲ ರೀ. ನಿನಗೀ ರೀತಿ ಸೀಮಂತ ಆಗ್ಲಿಲ್ಲ ಅಂತ ಅಳ್ತಿದ್ಯಾ? ಡೋಂಟ್ ವರಿ ಗಂಗಾ, ಸದ್ಯದಲ್ಲೇ ನಾವಿಂತ ಫಂಕ್ಷನ್ ಮಾಡೋಣ. ಹೌದು ಸರ್, ಆದಷ್ಟು ಬೇಗ ಗಂಗಾ ಮೇಡಮ್ಗೆ ಸೀಮಂತ ಆಗುತ್ತೆ ನೋಡಿ. ಈಗ ಗಂಗಾ ಪರಿಸ್ಥಿತಿ ಏನ್ ಚಂದ್ರಿಕಾ? ಅನುಬಂಧಕ್ಕೂ ಆನಂದಕ್ಕೂ ಮಧ್ಯ ಸಿಕ್ಕಿ ಒದ್ದಾಡ್ತಿದ್ದಾಳೆ. ಇಲ್ಲ, ನನ್ಗಿಷ್ಟ ಆಗ್ತಿಲ್ಲ. ಎಲ್ಲಿ ಆ ಮುದುಕಿ? ಎಲ್ಲಿ ಹೋಗ್ತಿದ್ದಾರೆ ಇವರು? ನೀನ್ ಫೋನ್ ಇಡೋ. ಅಜ್ಜಿ, ಆ ನಿಮ್ ಕಿವಿ ಇಲ್ಲಿ ಕೊಡಿ. ಯಾಕೆ ನನ್ ಕಿವಿ ಒಲೆ ಕಿತ್ಕೊಳ್ಳೋಣ ಅಂತನಾ? ನಿಮ್ ಕಿವಿಲಿ ಒಂದು ರಹಸ್ಯ ಹೇಳೋಣ ಅಂತ. ಹಾ, ಏನದು? ನೀನು ಹೋಗಿ ಬಾಳೆ ಕೊಟ್ಬಾ, ಹೊರಡೋಣ. ತಗೊಳ್ಳಿ ಮೇಡಮ್. ಏನ್ ಹೇಳ್ತಿದ್ದಾರೆ ಇವರು? ಹೌದಾ? ನಿಮ್ ಯಜಮಾನ್ಕಿಗೆ ದೊಡ್ಡ ಕೆಲಸ ಬಂದಿದೆ. ಬನ್ನಿ, ನಿಮ್ ನಾಲ್ಗೆ ಚುರುಕಿಯನ್ನು ತೋರಿಸಿ ಅವ್ರಿಗೆ. ನಿಲ್ಸು. ಬುದ್ಧಿ ಇದೆಯಾ ನಿಂಗೆ? ಇವ್ರು ಶುಭ ಅಂತ ಸೀಮಂತ ಮಾಡ್ಕೊತಿದ್ರೆ ನಾನ್ ಯಾಕೆ ಸುಮ್ನಿರ್ಲಿ ಅಂತ ಬೊಟ್ಟಿಡಕ್ ಬಂದಿದ್ಯಾ? ಆ ಮುದ್ಕಿ ಕಿವಿಲಿ ಏನ್ ಹೇಳಿದ್ರಿ? ಗಂಗಾಗೆ ಬಾಂಬ್ ಬಿಟ್ಟಿದ್ದೀನಿ, ಏನಾಗತ್ತೆ ನೋಡ್ತಾ ಇರೋ. ಏನಾಯ್ತು ಅಜ್ಜಿ? ಏನಾಯ್ತು ಅಂತ ನಿಂಗ್ ಗೊತ್ತಿಲ್ವಾ? ಹೊಟ್ಟೆಲಿರೋ ಮಗುನ ಸಮಾಧಿ ಮಾಡಿರೋ ಹೆಂಗ್ಸು ನೀನು.
ನಿನ್ ದೃಷ್ಟಿ ಬಿದ್ರೆ ಇವಳ ಗತಿ ಏನಾಗ್ಬೇಕು? ಇವಳು ಹೊಟ್ಟೆಲಿರೋ ಮಗುನ್ ಕೂಡ ಸಾಯಿಸ್ಬೇಕು ಅಂತ ಬಂದಿದ್ಯಾ? ನಿನಗಾದ ಹಾಗೆ ಎಲ್ರಿಗೂ ಆಗ್ಲಿ ಅನ್ಕೊಂಡಿದ್ಯಾ? ಇಷ್ಟಕ್ಕೂ ನಿನ್ನಲ್ಲಿ ಯಾರು ಕರೆದ್ರು, ಯಾರು ಬರಕ್ ಹೇಳಿದ್ದು? ತುಳಸಿ ವನದೊಳಗೆ ಕಳೆ ಹಾಕಿ ಬಂದು ನಿಂತಿದ್ಯಾ? ನಿನ್ನಂತೋಳು ಈ ಜಾಗಕ್ಕೆ ಬರಬಾರ್ದು. ಸ್ಟಾಪ್ ಇಟ್, ಸ್ಟಾಪ್ ಇಟ್. ವಯಸ್ಸಲ್ಲಿ ದೊಡ್ಡವರಾಗಿದ್ದಕ್ಕೆ ಸುಮ್ಮನೆ ಬಿಡ್ತಿದ್ದೀನಿ. ಇಲ್ದಿದ್ರೆ ನನ್ನ ಹೆಂಡತಿ ಏನ್ ತಪ್ಪು ಮಾಡಿದಾಳೆ ಅಂತ ಹೀಗೆ ಮಾತಾಡ್ತಿದ್ದೀರಿ. ಅವಶನಾಗಿದ್ದ ಅವಳು ತಪ್ಪ? ತನ್ನ ಮಗು ಇಲ್ದೇ ಇದ್ರು ಬೇರೆ ಹುಡುಗಿಗೆ ಆಶೀರ್ವಾದ ಮಾಡಕ್ ಬಂದಿರೋ ತಪ್ಪ? ಇವಳಿಗೆ ತಂದಿರೋ ಬಳೆನ ಈ ಹುಡುಗಿಗೆ ತೋರ್ಸಕ್ ಬಂದಿರೋ ತಪ್ಪ? ಒಳ್ಳೆ ಮನಸ್ಸಿಂದ ಇಲ್ಲಿ ಬಂದಿದ್ ತಪ್ಪ? ವಯಸ್ಸಾದ್ರೆ ಸಾಲದು ಅಜ್ಜಿ, ಬುದ್ಧಿ ಅನ್ನೋದು ಇರಬೇಕು. ನಿಮ್ ಜೀವನದಲ್ಲಿ ಇಂಥದೆಲ್ಲ ಎಷ್ಟು ನೋಡಿರ್ತೀರಿ? ಯಾರಿಗೂ ಆಗ್ದಿದ್ದು ನನ್ನ ಹೆಂಡತಿಗಾಯ್ತಾ? ನಿಮಗೂ ಮಗಳೋ ಮಗನೋ ಮೊಮ್ಮಕ್ಕಳೋ ಇರ್ತಾರಲ್ವಾ? ಅವ್ರಿಗೆ ಹೀಗಾದ್ರೆ ನೀವು ಹೀಗೆ ಮಾತಾಡ್ತೀರಾ? ನೀವೊಬ್ರು ಹೆಣ್ಣಾಗಿದ್ದು ಹೆಣ್ಣಿನ ನೋವನ್ನ ಅರ್ಥ ಮಾಡ್ಕೊಳ್ದಿರೋ ನಿಮ್ ಹೆಣ್ತನ ಯಾಕೆ, ತಾಯ್ತನ ಯಾಕೆ, ಅನುಭವ ಯಾಕೆ ಬೆಂಕಿಗೆ ಹಾಕಿ? ಅಲ್ಲಪ್ಪ, ಅದು ಹೀಗ್ ಸಂಸ್ಕಾರನ ಇಲ್ದಿರೋ ಮನುಷ್ಯರ ಮಧ್ಯೆ ಒಂದ್ ಕ್ಷಣನೂ ಕೂಡ ಇರಬಾರ್ದು. ನಡಿ ಗಂಗಾ. ಐ ಆಮ್ ಸಾರಿ ಸಿಸ್ಟರ್. ಈಗ ಗಂಗಾ ಪರಿಸ್ಥಿತಿ ಏನ್ ಚಂದ್ರಿಕಾ? ಅವಮಾನಕ್ಕೂ ಕಣ್ಣೀರಿಗೂ ಮಧ್ಯ ಫೈಟ್ ಆಗ್ತಿರುತ್ತೆ ರೀ. ಇದೇ ಬೇಕಿತ್ತು. ಈಗ ಲಾಫಿಂಗ್ ಟೈಮ್. ಬನ್ನಿ. ಜನಾರ್ದನ್ ಫೋನ್ ಮಾಡಿದ್ನಮ್ಮ. ರಾತ್ರಿ ಮಾತಾಡ್ದೆ ಅಜ್ಜಿ. ಸಿಂಗಪೂರಲ್ಲಿ ನಮ್ ಹೊಸ ಯೂನಿಟ್ ಕೆಲಸ ಫಾಸ್ಟಾಗಿ ನಡೀತಿದ್ಯಂತೆ. ಅವನನ್ನ ನೋಡಿ ತುಂಬಾ ದಿನ ಆಯ್ತು. ಒಂದ್ಸಲ ಬಂದ್ ಹೋಗೋಕ್ ಹೇಳಮ್ಮ. ಟೈಮ್ ನೋಡ್ಕೊಂಡು ಬರ್ತೀನಿ ಅಂದ್ರು ಅಜ್ಜಿ. ಜೈ ಗಂಗಾ ಬಂದಿದ್ದಾರೆ ಅನ್ಸತ್ತೆ. ಫಂಕ್ಷನ್ ಹೇಗಾಯ್ತಮ್ಮ? ಬಳೆ ಕೊಟ್ಟೇನಮ್ಮ? ಏನಾಯ್ತು ಜೈ? ಗಂಗಾ ಯಾಕೆ ಹೀಗಿದ್ದಾಳೆ? ಏನಾಯ್ತು ಕಂದ? ನೀವು ಸೀಮಂತಕ್ಕೆ ಹೋದ್ರಾ ಇಲ್ವಾ? ಹೋಗಿದ್ವಿ ಚಿಕ್ಕಮ್ಮ. ಅಲ್ಲೇನಾದ್ರೂ ಆಯ್ತಾ? ಆಗ್ಬೇಕಾಗಿದ್ದೆ ಆಯ್ತು. ಏನಾಯ್ತು? ಹಾ, ಕರೀದೆ ಗೆಸ್ಟ್ ಆಗಿ ಹೋದ್ರೆ ಏನಾಗುತ್ತೋ ಅದೇ ಆಯ್ತು. ಆಯ್ತು ಆಯ್ತು ಅನ್ನೋದ್ ಬಿಟ್ಟು ಅಲ್ಲಿ ಏನಾಯ್ತು ಅಂತ ಹೇಳ್ಬೇಕಲ್ವಾ? ಹೇಳಕ್ ಇನ್ನೇನಿದೆ? ಮದ್ವೆಗೆ ವಿಧವೆಯರು ತೊಟ್ಲು ತಗೋಕೆ ಈ ತರ ಬಂಜೇರು ಬರಬಾರ್ದು ಅಂತಾರಲ್ವಾ? ಚಂದ್ರಿಕಾ, ಹಾಗೆ ಸೀಮಂತಕ್ಕೆ ಮಗು ಕಳ್ಕೊಂಡವ್ರು ಹೋಗ್ಬಾರ್ದು. ಹೋದ್ರೆ ಯಾವ ತರ ಅವಮಾನ ಆಗುತ್ತೋ ಆ ಸನ್ಮಾನನೇ ಗಂಗಾಗೆ ಚೆನ್ನಾಗಾಯ್ತು. ಹೌದೇ
ಅವ್ರೇನಪ್ಪ? ಅವ್ರೇನೋ ತಿಳಿದೆ ಹಾಗೆ ಮಾಡಿದ್ರು ಚಿಕ್ಕಮ್ಮ. ಹಾ, ಗೊತ್ತಿದ್ದು ನೀನ್ ಯಾಕೆ ಹೋದ್ಯಪ್ಪ? ಗೊತ್ತಿದ್ರು ಜೈ ಜೊತೆ ಗಂಗಾನ ಯಾಕೆ ಕಳಿಸಿದ್ರಿ ನೀವು? ಹೀಗಾಗತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ಇಂಥ ವಿಷಯ ನಿಮ್ಗೇನಾದ್ರೂ ಹೊಸ್ದಾ? ನೀವು ಕೂಡ ಹೋಗಿದ್ರಲ್ವಾ, ಮತ್ ನೀವ್ಯಾಕೆ ಹೇಳಲಿಲ್ಲ? ಮನೇಲಿ ಬರೋ ಬಾಯಿ ಅಲ್ಲಿ ಬಿದ್ದು ಹೋಗಿತ್ತ ನಿಮ್ಗೆ? ಬಾಯಿಗೆ ಏನ್ ಬರುತ್ತೋ ಅದನ್ನ ಹದ್ದು ಬಸ್ತಿಲ್ದೆ ಮಾತಾಡೋದೇನಾ? ಅವ್ರು ಯಾರು ಅಂದ್ರೆ ತಪ್ಪಿಲ್ಲ, ನಾವ್ ಅನ್ಬಿಟ್ರೆ ತಪ್ಪ ಅಜ್ಜಿ? ಅಷ್ಟೇ ಚಂದ್ರಿಕಾ, ನಾವು ಬಿಟ್ಟು ಸಿಗ್ತೀವಲ್ಲ. ನೀವು ನಮ್ ಬಾಯಿ ಮುಚ್ಚಿಸ್ಬೋದೇ ಹೊರತು ಊರಲ್ಲಿರೋರ್ಗೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಮೊದ್ಲು ನೀವು ಕಾಗೆ ತರ ಕುಕ್ಕೋದನ್ನ ನಿಲ್ಸಿ. ಮನೆಯವ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೊರಗಿನವ್ರು ಹೇಗ್ ಅರ್ಥ ಮಾಡ್ಕೋತಾರೆ? ಹೇಳೋರು ಸರಿ ಇಲ್ಲ ಬಿಡು ಕಂದ. ಅವ್ರು ಹೇಳಿದ ಮಾತ್ಗೆ ನಮ್ ಗಂಗಾ ಎಷ್ಟು ಬೇಜಾರ್ ಮಾಡ್ಕೊಂಡ್ಲೋ ಏನೋ. ಹೋಗಿ ಅವಳಿಗೆ ಸಮಾಧಾನ ಮಾಡು, ಧೈರ್ಯ ಹೇಳು. ಆದ್ರೂ ಇದಕ್ಕೆಲ್ಲ ಕಾರಣ ನಾಣಿನೇ. ಅವನಿಗೆ ಹೇಳ್ಬೇಕು. ಎಲ್ಲವನು? ಇನ್ನ ಎಲ್ಲಿರ್ತಾನೆ? ಅಲ್ಲಿಂದ ಹಾಗೆ ಓಡ್ ಹೋಗಿರ್ತಾನೆ. ಸಿಕ್ಕಾಕ್ಸಿ ತಮಾಷೆ ನೋಡೋದು ಅವನ್ಗ ಅಭ್ಯಾಸ ರೀ. ಆ ಕೆಲ್ಸ ಮಾಡೋದು ನೀವು. ಸುಮ್ನೆ ಮಧ್ಯದಲ್ಲಿ ಆ ನಾಣಿನ ಎಳಿಬೇಡಿ. ಏನಿದು ಅಜ್ಜಿ, ಆ ನಾಣಿಗಿಂತ ನಾವೇ ಕಡೆನಾ? ಒಂದೊಂದ್ಸಲ ಮನೆ ಮನುಷ್ಯರ್ಗಿಂತ ಹೊರಗಡೆಯವರೇ ಎಷ್ಟೋ ಸರಿ. ಅದಕ್ಕೆನಾ ತಲೆ ಮೇಲೆ ಕುತ್ಕೊಂಡು ಮೆರೆಸ್ತಾ ಇರೋದು? ಬಾಯಿ ಮುಚ್ಚಿ ಸಾಕು. ನಿಲ್ಸು. ಬುದ್ಧಿ ಇದ್ಯಾ ನಿಂಗೆ? ಇವ್ರು ಶುಭ ಅಂತ ಸೀಮಂತ ಮಾಡ್ಕೋತಿದ್ರೆ ನಾನ್ ಯಾಕೆ ಸುಮ್ನಿರ್ಲಿ ಅಂತ ಬೊಟ್ಟಿಡಕ್ ಬಂದಿದ್ಯಾ? ಹೊಟ್ಟೆಲಿರೋ ಮಗುನ ಸಮಾಧಿ ಮಾಡಿರೋ ಹೆಂಗ್ಸು ನೀನು. ನಿನ್ ದೃಷ್ಟಿ ಬಿದ್ರೆ ಇವಳ ಗತಿ ಏನಾಗ್ಬೇಕು? ಇವಳು ಹೊಟ್ಟೆಲಿರೋ ಮಗುನ್ ಕೂಡ ಸಾಯಿಸ್ಬೇಕು ಅಂತ ಬಂದಿದ್ಯಾ? ನಿನಗಾದ ಹಾಗೆ ಎಲ್ರಿಗೂ ಆಗ್ಲಿ ಅಂದ್ಕೊಂಡಿದ್ಯಾ? ತುಳಸಿ ವನದೊಳಗೆ ಕಳೆ ಹಾಕಿ ಬಂದು ನಿಂತಿದ್ಯಾ? ಗಂಗಾ, ನೋವಾಗ್ತಿದ್ಯಾ? ಸಾರಿ ಗಂಗಾ, ಇದಕ್ಕೆಲ್ಲ ಕಾರಣ ನಾನೇ. ಆ ಬಳೆ ಕೊಡದೇ ಇದ್ದಿದ್ರೆ ನಿನಗೆ ಅವಮಾನ ಆಗ್ತಿರ್ಲಿಲ್ಲ, ಹೀಗೆ ಅಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನನ್ನ ಕ್ಷಮಿಸು ಗಂಗಾ. ಯಾರೋ ಮಾಡಿರೋ ತಪ್ಪಿಗೆ ನೀವ್ಯಾಕ್ರಿ ಕ್ಷಮೆ ಕೇಳಬೇಕು? ಈ ಪರಿಸ್ಥಿತಿ ನನ್ನಿಂದನೇ ಬಂದಿದ್ದಕ್ಕೆ ಮಗು ಕಳ್ಕೊಂಡಿರೋ ನೀನು ಆ ನೆನಪಲ್ಲೇ ಬದುಕ್ತಿದೀಯಾ. ನಿನ್ನ ಆ ಮೂಡಿಂದ ಹೊರಗಡೆ ತರಬೇಕು ಅಂದ್ರೆ ನಿನಗೆ ಸಂಬಂಧಪಟ್ಟಿರೋ ನಿನ್ನ ನಂಬಿಕೆಗಳನ್ನೆಲ್ಲ ದೂರ ಮಾಡೋಣ ಅಂತ ಅನ್ಕೊಂಡೆ. ಆಗ್ಲಾದ್ರೂ ನೀನು ಪಾಸ್ಟ್ನ ಮರೆತು ಪ್ರೆಸೆಂಟಿಗೆ ಬರ್ತೀಯ ಅನ್ಕೊಂಡೆ. ಮಗು ಇಲ್ದಿರೋ ವಿಷಯನ ನೀನು ಒಪ್ಕೋಬೇಕು ಅಂತ ನೀನು ಮತ್ತೆ ಮೊದಲಿನ ಹಾಗೆ ಆಗ್ಬೇಕು ಅಂತ ಮಾಡಿದೆ ಅಷ್ಟೇ. ಬೇರೆ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಸತ್ಯನ ನೀನು ಎಷ್ಟು ಬೇಗ ಒಪ್ಕೋತೀಯೋ ಅಷ್ಟು ಬೇಗ ರಿಕವರ್ ಆಗ್ತೀಯ ಗಂಗಾ. ನಿನ್ನ ಮೊದಲಿನ ಹಾಗೆ ನೋಡಬೇಕು. ನಿನ್ನ ನಗುನ ಮಿಸ್ ಮಾಡ್ಕೋತಿದ್ದೀನಿ. ಗಂಗಾ, ಏನಾಯ್ತು ಗಂಗಾ? ಏನಿಲ್ಲ ರೀ, ಏನಿಲ್ಲ. ಏನಾಯ್ತು ಗಂಗಾ? ಗಂಗಾ, ಗಂಗಾ ಏನಾಯ್ತು? ಗಂಗಾ, ಆರ್ ಯು ಓಕೆ? ಹೇಳು ಗಂಗಾ, ಏನಾಯ್ತು? ಏನಿಲ್ಲ ರೀ. ಮತ್ತೆ ವಾಮಿಟಿಂಗ್ ಯಾಕೆ? ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ಹಾಸ್ಪಿಟಲ್ಗಾ?
ಹಾಸ್ಪಿಟಲ್ಗೆ ಹೋದ್ರೆ ಹೊಟ್ಟೆಲಿ ಮಗು ಇದೆ ಅಂತ ಗೊತ್ತಾಗತ್ತೆ. ಇಷ್ಟು ಚಿಕ್ಕ ವಿಷಯಕ್ಕೆ ಹಾಸ್ಪಿಟಲ್ಗೆ ಯಾಕ್ರಿ? ಬೇಡ. ಇದು ಚಿಕ್ಕ ವಿಷಯನಾ? ಬಾ ಹೋಗೋಣ. ಅಯ್ಯೋ ಬೇಡ ರೀ, ನಾನು ಆರಾಮಾಗೇ ಇದ್ದೀನಿ, ಏನೂ ಆಗಿಲ್ಲ. ಹೇಳಿದ ಮಾತು ಕೇಳು, ಬಾ. ಅಯ್ಯೋ ಹೇಳದ್ನಲ್ಲ, ಬೇಡ ರೀ, ನಾನು ಆರಾಮಾಗೇ ಇದ್ದೀನಿ, ನನ್ಗೇನು ಆಗಿಲ್ಲ. ಮಾತಾಡದೆ ನನ್ನ ಜೊತೆ ಸುಮ್ಮನೆ ಬಾ. ಅರೆ ಬೇಡ ಅನ್ನಲ್ಲ. ನಿಜವಾಗ್ಲೂ ರೀ, ನನ್ಗೇನು ಆಗಿಲ್ಲ ರೀ. ನಾನು ಹೇಳೋದ್ ಕೇಳಿ, ನನ್ಗೇನು ಆಗಿಲ್ಲ ರೀ. ನನ್ಗೇನು ಆಗಿಲ್ಲ ರೀ, ನನ್ ಮಾತ್ ಕೇಳಿ. ನನ್ನ ಮಾತು ಕೇಳು, ಬಾ. ಏನ್ರಿ ನನ್ ಮಾತ್ ನಿಜ ರೀ, ನನ್ಗೇನು ಆಗಿಲ್ಲ. ಕೇಳ್ತೀಯ ಇಲ್ವಾ? ಏನಾಯ್ತು ಜೈ? ಇವಳು ವಾಮಿಟ್ ಮಾಡ್ಕೊಂಡ್ಲು ಅಜ್ಜಿ. ಅಯ್ಯಯ್ಯೋ ಯಾಕಮ್ಮ? ನಾವು ಹಾಕಿರೋ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಿದೆ ಚಂದ್ರಿಕಾ. ಇಷ್ಟೊಂದು ಬೇಗನಾ? ನಿತ್ಯ ಹೇಳಿದ್ಲಲ್ಲ. ಹೌದು ಹೌದು. ಯಾಕೆ ವಾಂತಿ ಆಯ್ತಮ್ಮ? ಇನ್ನೇನು, ಬಸ್ರಿನ ವಾಂತಿನ ಮುಚ್ಚಿಡೋಕ್ಕಾಗತ್ತಾ? ಅದಕ್ಕೆ ಆಗಿರುತ್ತೆ. ಏನ್ ಮಾತಾಡ್ತಿದ್ದೀರಾ ಅತ್ಗೆ? ಮಗು ಕಳ್ಕೊಂಡಿರೋ ಹುಡುಗಿಗೆ ಇಂಥ ವಾಂತಿ ಯಾಕಾಗತ್ತೆ? ಓಹೋ, ಇದೊಳ್ಳೆ ಕತೆ ಆಯ್ತು. ನಮ್ಮನ್ನು ಕೇಳಿದ್ರೆ ಏನು ಗೊತ್ತಾಗತ್ತೆ? ಡಾಕ್ಟರ್ ಹತ್ರ ಹೋದ್ರೆ ಹೇಳ್ತಾರೆ. ಅದಕ್ಕೆ ಇವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿರೋದು. ಅಯ್ಯೋ ಬೇಡ ರೀ, ನನ್ಗೇನು ಆಗಿಲ್ಲ ಅಂತ ಹೇಳ್ತಾ ಇದೀನಲ್ಲ. ಹೋಗಮ್ಮ, ಹೋಗಿ ಡಾಕ್ಟ್ರಿಗೆ ತೋರ್ಸ್ಕೊಂಡ್ ಬಾ. ಅದೆಲ್ಲ ಬೇಡ ಅಜ್ಜಿ, ಬೆಳಗ್ಗೆ ತಿಂದಿದ್ದು ಜೀರ್ಣ ಆಗಿಲ್ಲ, ಅದಕ್ಕೆ ವಾಂತಿ ಆಯ್ತು ಅಷ್ಟೇ. ಅದಕ್ಕೆ ಆಗಿದೆಯೋ ಇನ್ನೇನಾದ್ರೂ ಸಮಸ್ಯೆನೋ? ಡಾಕ್ಟ್ರಿಗೆ ತೋರಿಸಿದ್ರೆ ಒಳ್ಳೇದಲ್ವೇನಮ್ಮ? ಅಯ್ಯೋ ಇಷ್ಟು ಚಿಕ್ಕ ವಿಷಯ ಕೂಡ ಡಾಕ್ಟರ್ ಹತ್ರ ಯಾಕತ್ತೆ? ವಿಷಯ ಚಿಕ್ಕದೋ ದೊಡ್ಡದೋ, ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು ಗಂಗಾ. ಬಾ ಪ್ಲೀಸ್ ರೀ, ನಿಜವಾಗ್ಲೂ ನಾನು ಚೆನ್ನಾಗಿದ್ದೀನಿ, ನನ್ಗೇನು ಆಗಿಲ್ಲ. ಹೋಗಮ್ಮ, ಅವನು ಅಷ್ಟೊಂದು ಹೇಳ್ತಿದ್ದಾನಲ್ಲ. ಹೋದ್ರೆ ವಿಷಯ ಏನೋ ಗೊತ್ತಾಗತ್ತಲ್ಲ. ನಾನು ಎಲ್ಲೂ ಬರಲ್ಲ, ಡೈಜೆಸ್ಟ್ ಆಗದೆ ಆಗ್ತಿರೋ ವಾಂತಿ ಇದು ಅಷ್ಟೇ. ಅಷ್ಟೇ ಅಲ್ವಾ? ನಂಗೇನು ಆಗಿಲ್ಲ. ನೀವು ಫ್ರೆಶ್ ಆಗಿ ಹ್ಯಾಪಿಯಾಗಿ ಆಫೀಸಿಗೆ ಹೋಗಿ ಬನ್ನಿ. ಬನ್ನಿ ಬನ್ರಿ. ಈ ವಿಷಯ ಬೇಗ ನಿತ್ಯಾಗಿ ಹೇಳ್ಬೇಕು ನಡಿ. ಹೌದ್ರಿ, ಬೇಗ ಹೋಗಿಡ್ಬೇಕು, ಬನ್ನಿ. ಹೇಳಿ. ಅಮ್ಮ ನಿತ್ಯ, ನೀನ್ ಕೊಟ್ಟಿರೋ ಟ್ಯಾಬ್ಲೆಟ್ಸು ಕೆಲಸ ಮಾಡ್ತಿದ್ಯಮ್ಮ. ಹೌದಮ್ಮ, ಗಂಗಾ ವಾಂತಿ ಮಾಡ್ಕೊಂಡ್ಲು. ಐನು ಇಷ್ಟು ಬೇಗ ಹೇಗ್ ಕೆಲಸ ಮಾಡುತ್ತಮ್ಮ? ಹೊಟ್ಟೆಲಿರೋ ಪಿಂಡನ್ನ ಬೇಗ ಬೆಳೆಸೋದೇ ಅಲ್ವಾ ಆ ಟ್ಯಾಬ್ಲೆಟ್ ಕೆಲಸ. ಅದ್ಭುತವಾಗಿ ಕೆಲಸ ಮಾಡಿದ್ಯಮ್ಮ. ಫಸ್ಟ್ ಟೈಮ್ ನಮ್ ಪ್ಲಾನ್ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಯ್ತು. ಈ ಸಲ ಫೇಲ್ ಆಗಿದ್ರೆ ನೀವಿಬ್ರು ಎಕ್ಸಿಕ್ಯೂಟ್ ಆಗ್ತಿದ್ರಿ, ಅದೇ ಎಕ್ಸ್ಪೈರ್ ಆಗ್ಬೇಕಿತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಜೈ ಹೇಳಿದ್ದಕ್ಕೆ ಗಂಗಾ ಎಷ್ಟು ಗಾಬರಿ ಆದ್ಲು ಗೊತ್ತಾ ನಿತ್ಯ? ಹೌದಮ್ಮ, ಗಂಗಾ ಮುಖದಲ್ಲಿ ಟನ್ ಗಟ್ಲೆ ಟೆನ್ಷನ್ ಕಾಣ್ತಿತ್ತು. ಆಗ್ಲೇ ಏನಾಯ್ತು? ಮುಂದಿದೆ ಕ್ರೊಕೊಡೈಲ್ ಫೆಸ್ಟಿವಲ್. ಅಂದ್ರೆ ಏನಾಗುತ್ತಮ್ಮ? ಜೈ ಆಫೀಸಿಗೆ ಹೊರಟಿದಾನಾ? ಒಂದ್ ನಿಮಿಷನಮ್ಮ, ನೋಡ್ಬಿಟ್ಟು ಹೇಳ್ತೀನಿ. ಹೌದಮ್ಮ, ಹೊರಡ್ತಾ ಇದ್ದಾನೆ. ನಿಮ್ಮ ಅಜ್ಜಿ ಹಾಲಲ್ಲಿ ಭಗವದ್ಗೀತೆ ಓದ್ತಿದ್ದಾರಾ? ಹೌದಮ್ಮ, ಓದ್ತಿದ್ದಾರೆ. ಕಲ್ಪನಾ ಆಂಟಿ ಕಿಚನ್ ಅಲ್ಲಿ ವರ್ಕ್ ಮಾಡ್ತಿದ್ದಾರಾ? ಕರೆಕ್ಟ್ ಅಮ್ಮ. ಮೇಲೆ ಮೆಟ್ಲ ಹತ್ರ ಗಂಗಾ ಕಳ್ಳಿ ತರ ಬರ್ತಿದ್ದಾಳಾ? ಒಂದು ನಿಮಿಷ ನೋಡ್ತೀನಮ್ಮ.